ನಮಸ್ಕಾರ. ಕುಣಿಗಲ್ ತಾಲೂಕಿನ ಎಲ್ಲ ರೈತಾಪಿ ಕುಟುಂಬ ವರ್ಗದವರಿಗೆ ಸರ್ಕಾರದ ವತಿಯಿಂದ ರಾಗಿ ಖರೀದಿ ಕೇಂದ್ರವನ್ನ ರಿಜಿಸ್ಟ್ರೇಷನ್ ನೋಂದಾಯಿಸಿಕೊಳ್ಳಲಿಕ್ಕೆ ನಾನು ಬರುವ ಮಂಗಳವಾರ 21ನೇ ತಾರೀಕು ಶುರು ಮಾಡ್ತಾ ಇದ್ದೇನೆ. ಎಲ್ಲ ರೈತರಿಗೂ ಮನವಿ ಮಾಡ್ತಾ ಇದ್ದೇನೆ. ಒಂದನೇದು ರಾಗಿ ಖರೀದಿನ 4,886 ರೂಪಾಯಿ ಒಂದು ಟನ್ಗೆ ಮಾಡುವಂಥದ್ದನ್ನ 4,886 ರೂಪಾಯಿ ಒಂದು ಕ್ವಿಂಟಾಲ್ಗೆ ಕೊಡೋದನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಹಾಗೂ ಇಂದಿನ ವರ್ಷ ನಾವು ಪ್ರತಿ ರೈತರಿಗೆ 20 ಕ್ವಿಂಟಾಲ್ ಮಾತ್ರ ಮ್ಯಾಕ್ಸಿಮಮ್ ಇತ್ತು. ಈ ಸಲ 50 ಕ್ವಿಂಟಾಲ್ ವರೆಗೂ ಒಬ್ಬ ರೈತನಿಗೆ ಖರೀದಿ ಅವರು ಪ್ರೊಕ್ಯೂರ್ಮೆಂಟ್ ಮಾಡಲಿಕ್ಕೆ ಅವಕಾಶವಿದ್ದು ತಾವು 50 ಕ್ವಿಂಟಾಲ್ ವರೆಗೂ ನಿಮ್ಮ ಹೆಸರಿನಲ್ಲಿ ಖರೀದಿ ಮಾಡಲಿಕ್ಕೆ ಸರ್ಕಾರ ತಯಾರಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಎಪಿಎಂಸಿ ಯಾರ್ಡ್ ಅಲ್ಲಿ 10 ಗಂಟೆಯಿಂದ 5 ಗಂಟೆವರೆಗೂ ಚಿದಾನಂದ ಒಬ್ಬ ಖರೀದಿ ಅಧಿಕಾರಿ ಅವರು ನಿಮ್ಮ ಜೊತೆ ಎಲ್ಲ ರೀತಿಯಲ್ಲೂ ಸೌಜನ್ಯದಿಂದ ನಿಮ್ಮ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ನೋಂದಾಯಿಸುವಂತ ಸಂದರ್ಭದಲ್ಲಿ ನಿಮ್ಮ ಜೊತೆ ಇರ್ತಾರೆ ಅನ್ನೋದನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಹಾಗೂ ಇವತ್ತು ನಿಮಗೆಲ್ಲ ಗೊತ್ತಿದೆ, ರಾಗಿ ಖರೀದಿ ಏನು ನೋಂದಾಯಿಸಿಕೊಂಡ ನಂತರ ಯಾವಾಗ ನಾವು ನಿಮ್ಮ ರಾಗಿನ ತರಲಿಕ್ಕೆ ಅದನ್ನು ಸಹ ಸಾಮಾಜಿಕ ತಾಣದ ಮೂಲಕ ಮತ್ತು ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಅನೌನ್ಸ್ ಮಾಡ್ತೇನೆ. ಆ ನಂತರ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಮುಖ್ಯವಾಗಿ ನೀವು ಫ್ರೂಟ್ ಐಡಿಲಿ ಸರ್ವೆಗಳನ್ನು ಮಾಡಿಸ್ಕೊಳ್ಳುವಂಥದ್ದು ಪ್ರಕ್ರಿಯೆಯನ್ನು ಮುಗಿಸ್ಬೇಕು. ಈಗ ಶೇಕಡವಾರು 80ರಷ್ಟು ಮುಗಿದಿದೆ. ಇನ್ನು ಯಾರ್ಯಾರು ರೈತರುಗಳು ತಾವು ಬೆಳಿಬೇಕು ಬೆಳೆದಿರಂತ ಎಲ್ಲ ವಿಚಾರಕ್ಕೆ ತಮ್ಮಲ್ಲಿ ಏನು ರಾಗಿಗಳು ಆಗಲಿ ಬೇರೆ ಬೇರೆ ಯಾವ್ದಾವ್ದು ಇದೆ ಸರ್ವೆಗಳನ್ನ ಅದು ಫ್ರೂಟ್ ಐಡಿ ಮೂಲಕ ಮಾಡಿದ್ರೆ ರಾಗಿ ಆದರೆ ರಾಗಿನ ತೆಗೆದುಕೋತಾರೆ. ಬೇರೆ ಯಾವುದು ಮಾಡಿದ್ರು ಕೃಷಿ ಮಾಡಿದ್ರು ಅದು ಏನಾದರೂ ತೊಂದರೆ ಆದಲ್ಲಿ ನಿಮಗೆ ಕಾಂಪನ್ಸೇಷನ್ ಬರ್ಬೇಕಾದ್ರೆ ಫ್ರೂಟ್ ಐಡಿಲಿ ನಿಮ್ಮ ಬೆಳೆನ ನೋಂದಾಯಿಸ್ಕೋಬೇಕು. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಕಾಂಪನ್ಸೇಷನ್ ಬರೋದಿಲ್ಲ, ಇನ್ಶೂರೆನ್ಸ್ ಬರೋದಿಲ್ಲ. ಇದರ ಜೊತೆಗೆ ನೀವು ನೋಂದಾಯಿಸುವಂತ ಸಂದರ್ಭದಲ್ಲಿ ಆಧಾರ್ ಲಿಂಕ್ ಆಗಿರಬೇಕು ಮತ್ತು ಫ್ರೂಟ್ ಐಡಿಲಿ ಗುರುತು ಸಂಖ್ಯೆ ಜೊತೆಗೆ ಆಧಾರ್ ಲಿಂಕ್ ಇದ್ರೆ ಮಾತ್ರ ಇದು ನೋಂದಾಯಿಸ್ಕೋತಾರೆ. ಆ ಕಾರಣಕ್ಕೋಸ್ಕರ ತಾವೆಲ್ಲ ಈ ಒಂದು ಅವಕಾಶವನ್ನ ಸದ್ಬಳಕೆ ಮಾಡ್ಕೋಬೇಕು ಅಂತ ನಿಮ್ಮ ಹತ್ರ ನಾನು ಮನವಿ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಇಂದಿನ ವರ್ಷ ಏನಾಯ್ತು ಅಂತಂದ್ರೆ ನೀವು ಬಯೋಮೆಟ್ರಿಕ್ ಕೆಲವರೆಲ್ಲ ವಯಸ್ಸಾಗಿದೆ ಅದಾಗಿದೆ ಅಂತ ಹೇಳಿ ಬರ್ದಿರೋದನ್ನ ನೋಡಿದ್ದೇನೆ. ಆ ಕಾರಣಕ್ಕೋಸ್ಕರ ತಾವು ಈ ಸಲ ಕಂಪಲ್ಸರಿ ಬಯೋಮೆಟ್ರಿ ಮಾಡೋ ಇದ್ದೇವೆ, ನೀವೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳಿ ಎಲ್ಲ ರೈತರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.